ಮೊಬೈಲ್ ಇದ್ರೆ ಸೈಲೆಂಟ್ ಮಾಡಿ ಅದ್ರದ್ದು. Sit straight, close eyes, watch the breath, feel the breath. Natural breathing. Get associated with the breath. Gradually get connected with the breath. Be sensitive around the nostrils. Gradually in the nasal passage. ಉಸಿರಾಟದಿಂದ ಉಂಟಾಗುವ ಸಂವೇದನೆಯನ್ನ ಮೂಗಿನ ದ್ವಾರದಲ್ಲಿ, ಮೂಗಿನ ಒಳಭಾಗದಲ್ಲಿ ಅನುಭವಿಸ್ಬೇಕು. Make it more soothing. Be sensitive. Let us go with slightly deeper breathing. Partially deeper than the normal breathing. Steady breathing, rhythmic breathing, uninterrupted breathing. ಮೂರು ಬಾರಿ ಓಂಕಾರ ನಿಧಾನ ದೀರ್ಘವಾಗಿ ಸುತ್ತಕೊಳ್ಳಿ. Once again, take a deep breath. Relax the eyebrows, upper eyelids, temporal region. Once again, take a deep breath. Patanjali Namana. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಗಾಕರೋತಂ ಪ್ರವರಂ ಮುನೇನ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು Join the palms, bow the head, let us surrender completely within. Relax. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತೊಂದು ವಿಶೇಷವಾದ ಒಂದು ಸೆಷನ್ಗೋಸ್ಕರ ನಾವೆಲ್ಲ ಸೇರಿದ್ದೇವೆ. ನಮ್ಮ ಮೊಬೈಲು ಸೈಲೆಂಟ್ ಮಾಡಿ. ತುಂಬ ಕೆಮ್ಮು ಏನಾದರೂ ಬಂದರೆ ದಯವಿಟ್ಟು ಟವೆಲ್ ಏನಾದರೂ ಇದ್ದರೆ ಹೊಳಿ.
ಸ್ವಾಮೀಜಿಯವರ ಪರಿಚಯ ಸ್ವಾಮಿ ನಿರ್ಗುಣಾನಂದಗಿರಿ ಇವರು ಋಷಿಕೇಶಲ್ಲಿ ಇರ್ತಾರೆ. ಅವ್ರದ್ದೇ ಆದಂತಹ ಆಶ್ರಮ ಅಂತ ಯಾವುದವರು ಮಾಡಿಲ್ಲ. ಆದರೆ ಮೂಲತಃ ಕರ್ನಾಟಕದವರೇ. ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇದ್ದರು ಕೆಲವು ವರ್ಷ. ತಾಯಿಯ ಜೊತೆಗೆ ಚಿಕ್ಕವರಿದ್ದಾಗ ರಾಮಕೃಷ್ಣ ಆಶ್ರಮದ ಸಂಪರ್ಕದಲ್ಲಿದ್ದು ಒಳಗಡೆ ಯಾರಿಗೆ ಲಭ್ಯ ಇದೆ ಅವರಿಗೆ ಅದು ಎಳಿತದೆ ಅಂತ ಹೇಳ್ತಾರಲ್ಲ, ಹಾಗೆ ಅಧ್ಯಾತ್ಮದೆಡೆಗೆ ಎಳೆದಾಗ ಹಿಮಾಲಯದ ಕಡೆಗೆ ಅವರಿಗೆ ಹೋಗ್ಬೇಕು ಅನಿಸ್ತು. ಹಿಮಾಲಯದ ಶಕ್ತಿ ಏನು ಅನ್ನೋದನ್ನ ಕಳೆದ ಬಾರಿ ಅವರ ತಮ್ಮ ಉಪನ್ಯಾಸದಲ್ಲಿ ಹೇಳಿದ್ದು ನಮಗೆ ನೆನಪಿದೆ. ಸ್ಥಿರತೆ ಹೇಗೆ ಅಂತ. ಸೊ ಹಿಮಾಲಯ ಅನ್ನುವಂಥ ಸ್ಥಿರತೆ ಅಂತ, ಅದು ಒಂದು ಸ್ಟೆಬಿಲಿಟಿ ಅಂತ. ಸೊ ಅದನ್ನಲ್ಲಿ ಎಳೆದಿದ್ದರಿಂದ ಅಲ್ಲಿ ಹೋಗಿ ಅನೇಕ ಸಾಧು ಸಂತರ, ಸನ್ಯಾಸಿಗಳ, ಸಾಧಕರ ಹಾಗೆ ಸಂಪರ್ಕದಲ್ಲಿ ಬಂದು ಕೊನೆಗೆ ಪರಮಹಂಸ ಯೋಗಾನಂದರ ಸರಿಯಲ್ಲ ಸ್ವಾಮೀಜಿ, ಪರಮಹಂಸ ಯೋಗಾನಂದ ಅವರ ಆಶ್ರಮದಲ್ಲಿ ಸೇರಿಕೊಂಡು ಅಲ್ಲಿ ಸಾಧನೆ ಅಧ್ಯಯನ ಎಲ್ಲ ಮಾಡಿ, ಆಮೇಲೆ ಅಲ್ಲಿ ಅಧ್ಯಯನ ಸಾಧನೆ ಆದಮೇಲೆ ಒಂದೊಂದು ಸ್ಟೇಜಸ್ ಆದಮೇಲೆ ಅವರನ್ನು ವಿದೇಶಕ್ಕೆ ಕಳಿಸ್ತಾರೆ. ವಿದೇಶದಲ್ಲಿ ಸುಮಾರು 12 ವರ್ಷ ಅಮೆರಿಕಾದಲ್ಲಿದ್ದರು. ಅದರಲ್ಲಿ 4 ವರ್ಷಗಳ ಕಾಲ ಅನೇಕ ದೇಶಗಳಿಗೆ ಹೋಗ್ಬಿಟ್ಟು ನಮ್ಮ ವೇದಾಂತದ ವಿಚಾರ, ಮೆಡಿಟೇಷನ್, ಹಾಗೆ ರಿಟ್ರೀಟ್ಗಳು, ಹೀಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ಭಗವದ್ಗೀತೆ ಕ್ಲಾಸು, ಈ ಥರದ್ದೆಲ್ಲ ನಡೆಸಿದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪ್ರಚಾರ ಮಾಡುವ ದೃಷ್ಟಿಯಿಂದ ತಮ್ಮನ್ನು ತಾವು ಪೂರ್ತಿ ತೊಡಗಿಸ್ಕೊಂಡಿದ್ದಾರೆ. ಈಗ ಪೂರ್ತಿ ಅದೇ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಅವರು ಇವಾಗ ಯಾವುದೇ ಆಶ್ರಮದ ಸಂಪರ್ಕದಲ್ಲಿ ಇಲ್ಲ. ಆದ್ದರಿಂದ ಅವರೇ ಆಗಿ ಭಗವದ್ಗೀತೆಯ ಕ್ಲಾಸು ಆನ್ಲೈನಲ್ಲಿ ಈ ಥರದ್ದು ಬೇರೆ ಬೇರೆ ವೇದಾಂತದ ಕ್ಲಾಸ್ ಎಲ್ಲ ನಡೆಸ್ತಾ ಇದ್ದಾರೆ, ಧ್ಯಾನದ್ದು ಎಲ್ಲ. ಅವರು ಚಿನ್ಮಯ ಮಿಷನಿಗೆ ಅಲ್ಲೂ ಹೋಗಿ ಒಂದಿಷ್ಟು ಸಮಯ ಅಧ್ಯಯನ ಸಾಧನೆ ಮಾಡಿದ್ದಾರೆ. ಹಾಗೆ ಕೈಲಾಸಾಶ್ರಮ ಬಹಳ ಅತ್ಯಂತ ಪ್ರಾಚೀನವಾದದ್ದು, ಹಳೆಯದು, ಋಷಿಕೇಶದಲ್ಲಿ. ಅಲ್ಲಿ ಹೋಗೋದೇ ಜನರು ಸಾಧನೆ ಮಾಡೋಕ್ಕೆ, ಅಧ್ಯಯನ ಮಾಡೋಕ್ಕೆ ಮತ್ತು ತಮ್ಮನ್ನು ತಾವು ಪೂರ್ತಿ ಪ್ಯೂರಿಫೈ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಆಶ್ರಮ ಇರುವಂಥದ್ದು. ಸೊ ಅಲ್ಲಿಯೂ ಕೂಡ ಹಲವಾರು ವರ್ಷ ಇದ್ದು ನಂತರ ಅವರು ಅಮೇರಿಕ ಎಲ್ಲ ಹೋಗಿದ್ದು. ಬಂದ ಮೇಲೆ ಮತ್ತೆ ಅವರಿಗೆ ಹಿಮಾಲಯಕ್ಕೆ ಹೋಗ್ಬೇಕು ಅನ್ಸ ಹಿಮಾಲಯದಲ್ಲಿದ್ದರು. ನಾವೆಲ್ಲ ಚಾರ್ಧಾಮ ಯಾತ್ರೆ ತುಂಬ ಜನ ಮಾಡಿದ್ದೀವಿ. ಚಾರ್ಧಾಮ ಯಾತ್ರೆ ಇವರಿಗೆ ಸಹಜವಾಗಿತ್ತು ಅಲ್ಲೇ ಇದ್ದಿದ್ದರಿಂದ. ಹಾಗೂ ನಾವೆಲ್ಲ ಗಂಗೋತ್ರಿಗೆ ಹೋಗಿರ್ತೀವಿ. ಚಾರ್ಧಾಮಲ್ಲಿ ಗಂಗೋತ್ರಿಯಿಂದ ಇನ್ನೊಂದು 7-8 ಕಿಲೋಮೀಟರ್ ದೂರ ಹೋದರೆ ಗೋಮುಖ ಅಂದರೆ ಗೋವಿನ ಮುಖದಂತೆ ಇದೆ ಅಂತ ಹೇಳ್ತಾರೆ. ನಾನು ನೋಡಿಲ್ಲ. ಅಲ್ಲಿಂದ ಗಂಗೆ ಉದ್ಭವ ಆಗ್ತಾಳೆ ಅಂತ. ಅಲ್ಲಿ ಹೋಗೋದೇ ಒಂದು ಕಷ್ಟ. ಹೋದವ್ರು ಇದ್ದಾರೆ ಇಲ್ಲಿ ಡಾಕ್ಟರ್ ಆಶೀಶು ಕೆಲವರೆಲ್ಲ ಇದ್ದಾರೆ. ಸ್ವಾಮೀಜಿ 2 ವರ್ಷಗಳ ಕಾಲ ಅಲ್ಲೇ ಇದ್ದರು. 2 ವರ್ಷ ಅಂದರೆ ಅಲ್ಲಿ ವಿಂಟರ್ನಲ್ಲಿ ಯಾರಿಗೂ ಇರೋದಿಲ್ಲ. ಆದರೆ 2 ವಿಂಟರ್ ಅಲ್ಲೇ ಇದ್ದರು. ಕಂಪ್ಲೀಟ್ -ಡಿಗ್ರಿ ಇರ್ತದೆ. ಹಾಗೆ ಇನ್ನೂ ಮೇಲಕ್ಕೆ 7-8 ಕಿಲೋಮೀಟರ್ ಹೋದರೆ ಅಲ್ಲಿ ಸ್ವಾಮೀಜಿ ತಪೋವನ್ ಒಂದು ಜಾಗ ಇದೆ. ತಪೋವನ್ ಮಹಾರಾಜರ ಹೆಸರು ನಾವೆಲ್ಲ ಕೇಳಿದ್ದೀವಿ. ಅನೇಕ ಹಿರಿಯರಿಗೆ, ರಾಮಕೃಷ್ಣ ಪರಮಹಂಸರಂಥವರಿಗೆಲ್ಲರಿಗೂ ಗುರುಗಳಾಗಿದ್ದವರು. ಸೊ ಅಲ್ಲೂ ಹೋಗಿ ಬರುವಂಥದ್ದು ಅವರಿಗೆ ಪ್ರತೀತಿ ಇತ್ತು. ಹಾಗೆ ಅವರ ಸಾಧನೆ ಮುಂದುವರಿಸ್ತಾ ಇಲ್ಲಿ ವರ್ಷಕ್ಕೊಂದ್ಸಲ ಬರುವಂಥ ಪದ್ಧತಿ ಇತ್ತು. ಈ ವರ್ಷ ಅದು ನಮಗೆ ಸಂಪರ್ಕ ಸಿಕ್ತು ಸ್ವಾಮೀಜಿದು. ಆಮೇಲೆ ಹೀಗೆ ಮಾತಾಡ್ತಾ ಇರುವಾಗ ರಾಮತೀರ್ಥರ ಪುಸ್ತಕದ ವಿಚಾರನೂ ಕೂಡ ಅವರಿಗೆ ತುಂಬ ಪರಿಣಾಮ ಬೀರಿದೆ ನನಗೆ ಅಂತ ಹೇಳಿ ಅವರು ಹೇಳಿದರು. ಹಾಗಾಗಿ ಕಳೆದ ಬಾರಿ ಒಂದು ಉಪನ್ಯಾಸ, ಮತ್ತು ಈ ಸಲ ಹೇಗೂ ಬಂದಿದ್ದೀರಿ ತಾವು, ಒಂದು ಪ್ರಾಣಾಯಾಮ ಧ್ಯಾನದ್ದು ನಿಮ್ಮ ಯಾವ ರೀತಿ ಇದೆಯೋ ಅದನ್ನು ನಮ್ಗೆ ಹೇಳಿ ಅಂತ ಹೇಳಿದ್ದೆ. ಹಾಗಾಗಿ ಒಪ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ನಡೀತು, ಇವತ್ತಿಗೆ ನಡೀತದೆ. ಮತ್ತೆ ಮುಂದಿನ ಶನಿವಾರ ಇರುತ್ತೆ. ಅದು ಬೆಳಗ್ಗೆನೂ ಸಾಯಂಕಾಲ ಅಂತ ಫಿಕ್ಸ್ ಮಾಡಿ ನಿಮ್ಗೆ ಹೇಳ್ತೀನಿ. ಅದ್ರ ಜೊತೆಗೆ ಬೇರೆ ಒಂದಿಷ್ಟು ವಿಚಾರಗಳನ್ನು ಹಂಚೋದಿದೆ ಅಂಥೇಳಿ ಮಾತಾಡ್ಕೊಂಡಿದ್ದೀನಿ. ಸೊ ಇವತ್ತು ಈ ಪ್ರಾಣಾಯಾಮ ಧ್ಯಾನದ್ದು ಸೆಷನ್ನು ಸ್ವಾಮೀಜಿಯವರು ನಡೆಸ್ಕೊಡ್ತಾರೆ. ಅನೇಕ ಕೃತಿಗಳನ್ನು ಬರೆದಿದ್ದಾರೆ, ಪುಸ್ತಕಗಳನ್ನು ಬರೆದಿದ್ದಾರೆ. ಸೊ ಕನ್ನಡದಲ್ಲಿ ಪ್ರತಿ ಬುಧವಾರ ಭಗವದ್ಗೀತೆಯ ಕ್ಲಾಸ್ 8ರಿಂದ 9 ಅಂತ ಕಾಣಿಸುತ್ತೆ, ಅವ್ರು ಹೇಳಿದಂಗಿತ್ತು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಆಮೇಲೆ ಅದನ್ನ ನಂಬರ್ ಕೊಡಿಸ್ತೀನಿ ನಿಮಗೆ. ಸೊ ಈಗ ಈ ಅವಧಿಯನ್ನು ಸ್ವಾಮೀಜಿಯವರು ನಡೆಸ್ಕೊಡ್ಬೇಕು ಅಂತೇಳಿ ಅವ್ನು ಕೇಳ್ಕೊ.
ಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುರ್ ಬ್ರಹ್ಮ ಗುರುರ್ ವಿಷ್ಣುರ್ ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಇಲ್ಲಿ ಉಪಸ್ಥಿತರ ಎಲ್ಲರಿಗೂ ನಮಸ್ಕಾರ. ಶ್ಯಾಮ್ ತೀರ್ಥರು ಹೇಳೋ ತರದಲ್ಲಿ ಆತ್ಮಸ್ವರೂಪವಾದ ನಿಮ್ಮೆಲ್ಲರಿಗೂ ವಂದನೆಗಳು. ನಾನು ಒಂದು ಲಾಸ್ಟ್ ಶನಿವಾರ ಇಲ್ಲಿ ಉಪನ್ಯಾಸ ಮಾಡಿದ್ದೆ. ಎಷ್ಟು ಜನ ಅದರಲ್ಲಿ ಇದ್ರಿ? ಯಾರ್ಯಾರೆಲ್ಲ ಇದ್ರಿ? ಸ್ವಲ್ಪ ಸುಮಾರು ಜನ ಬಂದಿದ್ರಿ. ಓಕೆ. ಮತ್ತೆ ಬೆಳಿಗ್ಗೆನು ಸ್ವಲ್ಪ ಇದ್ರ ಬಗ್ಗೆನೆ ನಾವು ಪ್ರಾಣಾಯಾಮ, ಸ್ವಲ್ಪ ಧ್ಯಾನದ ಬಗ್ಗೆ ನೋಡಿದ್ವಿ. ಸೊ ಇವತ್ತು ಜಾಸ್ತಿ ನಾವು ನನ್ನ ಪ್ರವಚನಕ್ಕಿಂತ ಜಾಸ್ತಿ ಆದಷ್ಟು ಸ್ವಲ್ಪ ಧ್ಯಾನ ಪ್ರಾಣಾಯಾಮದ್ದು ಸ್ವಲ್ಪ ಹೇಗ್ ಮಾಡೋಣ ಅಂತ ಹೇಳ್ಕೊಡೋಣ ಅಂತ ಉದ್ದೇಶ ಇಟ್ಕೊಂಡಿದ್ದೀನಿ. ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಇನ್ಸ್ಪಿರೇಷನ್ಗೆ ನಮ್ಮ ಶಾಸ್ತ್ರದ್ದು ಮತ್ತೆ ಸ್ವಲ್ಪ ನಮ್ಮ ಸ್ವಾಮಿ ರಾಮ್ ತೀರ್ಥರದ್ದು ಏನಾರೊಂದು ಪಾಯಿಂಟ್ಸ್ ಹೇಳಿ ನಾನು ಇವತ್ತಿನ ಇದು ಪ್ರಾಣಾಯಾಮ, ಮೋಸ್ಟ್ಲಿ ಪ್ರಾಣಾಯಾಮ ಮತ್ತೆ ಧ್ಯಾನದ ಬಗ್ಗೆ. ಸೊ ಈಗ ಫಸ್ಟ್ ಎಲ್ಲರಿಗೂ ತಿಳಿದಿದಂಗೆ ನಮ್ಮ ಪತಂಜಲಿ ಯೋಗ ಸೂತ್ರದಲ್ಲಿ 8 ಅಂಗ, ಅಷ್ಟಾಂಗ ಅಂತ ಹೇಳ್ತೀವಿ. ಅಷ್ಟಾಂಗದಲ್ಲಿ ಫಸ್ಟ್ ಯಾವ್ದೆರಡು ಬರುತ್ತೆ ನೆನಪಿದ್ಯಾ? ಯಮ ನಿಯಮ. ಆಮೇಲೆ ಅದಾದ್ಮೇಲೆ ಆಸನ ಪ್ರಾಣಾಯಾಮ. ಆಸನ ಪ್ರಾಣಾಯಾಮ ಆದ್ಮೇಲೆ ಪ್ರತ್ಯಾಹಾರ. ಪ್ರತ್ಯಾಹಾರ ಆದ್ಮೇಲೆ ಧ್ಯಾನನ ಧಾರಣನ ಕನ್ಫ್ಯೂಷನ್. ಧಾರಣ, ಧ್ಯಾನ, ಸಮಾಧಿ. ಓಕೆ. ಸೊ ಇದು 8. ಒಂದೊಂದ್ಸತಿ ನಾವು ಇದು 8 ಸ್ಟೆಪ್ಸ್ ಅಂತ ಹೇಳ್ತೀವಿ. ಬಟ್ ಆಕ್ಚುಲಿ ಅವರು ಪತಂಜಲಿ ಭಾಷ್ಯ ಎಲ್ಲ ನಾವು ಓದಿದ್ರೆ ಅದು 8 ಸ್ಟೆಪ್ಸ್ ಅಲ್ಲ, ಅದು 8 ಅಂಗ ಅದು. ಸೊ ಎಲ್ಲದು ಒಂಥರ ಮುಖ್ಯವಾಗಿರೋದು ಇಂಪಾರ್ಟೆಂಟ್ ಇದು. ಬಟ್ ಎಷ್ಟೊಂದ್ಸತಿ ಏನಾಗತ್ತೆ ಅಂದ್ರೆ ಸಾಧಕರಿಗೆ ಅದೊಂಥರ ಸ್ಟೆಪ್ಸ್ ತರ ಅನ್ಸುತ್ತೆ. ಯಾಕಂದ್ರೆ ಎಲ್ಲಿ ತನಕ ನಾವು ಯಾಮ ನಿಯಮ ಮಾಡಿಲ್ಲ, ನಾವು ಸ್ಥಿರವಾಗಿ ಕೂತ್ಕೊಳ್ಳೋಕೆ ಕಷ್ಟ, ಆಸನ ಮಾಡೋದು ಎಲ್ಲ ಕಷ್ಟ. ಯಾಕಂದ್ರೆ ಮನಸ್ಸಲ್ಲಿ ಯಾರಿಗಾದ್ರೂ ಎಲ್ಲರೂ ಅಹಿಂಸಾ ಇದು ಎಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ, ಹಿಂಸೆ ಮಾಡಿದೀವಿ, ಗಲಾಟೆನ ಮಾಡಿದೀವಿ, ಅದೇ ಮನಸ್ಸಲ್ಲಿ ಓಡ್ತಾ ಇರತ್ತೆ. ಆಸನ ಮಾಡೋದಕ್ಕೆ ಎಲ್ಲ ಕಷ್ಟ ಆಗತ್ತೆ. ಸೊ ಮುಖ್ಯವಾಗಿ ನಾನು ಆದ್ರೂ ಆಸನದ ಬಗ್ಗೆ ಎಲ್ಲ ಇಲ್ಲಿ ಯೋಗಾಚಾರ್ಯರು ನಿಮ್ಗೆ ಕಲ್ಸ್ಕೊಡ್ತಾ ಇದ್ದಾರೆ. ಪ್ರಾಣಾಯಾಮದ ಬಗ್ಗೆ ಸ್ವಲ್ಪ ಫಸ್ಟ್ ಹೇಳೋಣ ಅಂತಿದ್ದೀನಿ. ಪ್ರಾಣಾಯಾಮ ಅಂದ್ರೆ ನಮ್ಮಲ್ಲಿ ಪ್ರಾಣ ಅಂದ್ರೆ ಇಟ್ ಈಸ್ ನಾಟ್ ಜಸ್ಟ್ ಬ್ರೀತಿಂಗ್. ಪ್ರಾಣ ಅಂತ ನಾವು ಹೇಳ್ತೀವಿ, ಎಷ್ಟೊಂದು ಜನಕ್ಕೆ ಅನ್ಸುತ್ತೆ ಪ್ರಾಣ ಅಂದ್ರೆ ಜಸ್ಟ್ ನಾನು ಬ್ರೀತಿಂಗ್ ಇನ್ ಬ್ರೀತಿಂಗ್ ಔಟ್ ಮಾಡೋದು ಪ್ರಾಣ ಅಂತ. ಬಟ್ ಒಂಥರದಲ್ಲಿ ಇಟ್ ಈಸ್ ಆಲ್ಸೋ ಸಮ್ ವಾಟ್ ಕರೆಕ್ಟ್. ಯಾಕಂದ್ರೆ ನಾವು ಬ್ರೀತಿಂಗ್ ಅಂಡ್ ಬ್ರೀತಿಂಗ್ ಔಟ್ ಅನ್ನೇ ಯೂಸ್ ಮಾಡ್ಬಿಟ್ಟು ಆದಷ್ಟು ಪ್ರಾಣಾಯಾಮ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಪ್ರಾಣದಲ್ಲಿ ನಾವು ನಮ್ಮ ಶಾಸ್ತ್ರದಲ್ಲಿ ಆಕ್ಚುಲಿ ಎಷ್ಟೊಂದು ಒಬ್ಬೊಬ್ರು ಬೇರೆ ಬೇರೆ ತರದಲ್ಲಿ ಹೇಳ್ತಾರೆ. ಬಟ್ 5 ತರದಲ್ಲಿ ಪ್ರಾಣಗಳಿರುತ್ತೆ ಮುಖ್ಯವಾಗಿ. ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ. ಸೊ ಇದು 5 ತರದಲ್ಲಿ ಪ್ರಾಣ. ಸೊ ಇದೆಲ್ಲ ಮೂಮೆಂಟ್ಸ್ ಬಾಡಿಯಲ್ಲಿ, ಡಿಫ್ರೆಂಟ್ ಎನರ್ಜಿ ಮೂಮೆಂಟ್ಸ್ ದ ಬಾಡಿ. ಇದು ಜಸ್ಟ್ ನಮ್ಮ ದೇಹದಲ್ಲಿ. ಬಟ್ ಇನ್ನೊಂದು ತರದಲ್ಲಿ ಈ ಪ್ರಕೃತಿಯಲ್ಲೂ ಒಂದು ಪ್ರಾಣ ನಡೀತಾ ಇರತ್ತೆ. ಸೊ ಇದು ವಿದಿನ್ ದ ಬಾಡಿ ಒಂದು ಪ್ರಾಣ, ವಿತ್ ಔಟ್ಸೈಡ್ ದ ಬಾಡಿ ಆಲ್ಸೋ ದೇರ್ ಇಸ್ ಅನದರ್ ಪ್ರಾಣ. ನೋಡಿ ಹೇಗೆ ಈ ನಾವು ನಮ್ಮ ಇದರಲ್ಲಿ ಹೇಳ್ತೀವಿ ಎಲ್ಲ ಗ್ರಾವಿಟೇಷನ್ ಫೋರ್ಸ್ ಅಂತ, ಇದು ಸೈಂಟಿಫಿಕ್ ಆಗಿ ನಾವು ಇದು ಮಾಡಿದೀವಿ. ಬಟ್ ವಾಟ್ ಈಸ್ ದಟ್? ಇಟ್ ಈಸ್ ಆಲ್ಸೋ ಎ ಕೈಂಡ್ ಆಫ್ ಎನರ್ಜಿ. ಆ ಎನರ್ಜಿ ಕನ್ಸಿಸ್ಟೆಂಟ್ಲಿ ವರ್ಕ್ ಆಗ್ತಿದ್ರೇನೆ ಎಲ್ಲ ಇರುತ್ತೆ. ಹಾಗೆ ಸೂರ್ಯ ಬೆಳಿಗ್ಗೆ ಬರೋದು, ಎವ್ರಿ ಡೇ ದಟ್ ಮೂಮೆಂಟ್ ಆಫ್ ಸನ್. ಯಾಕೆ ಇಲ್ಲರೆ ಸೂರ್ಯ ಎಲ್ಲರೂ ಕೆಳಗೆ ಬಿದ್ದೋಗ್ಬಿಡ್ಬೇಕಿತ್ತು ಸಮುದ್ರದಲ್ಲಿ? ಅದು ನಮ್ಮ ಪುರಾಣದಲ್ಲೆಲ್ಲ ಆಗಿದೆ, ಕಥೆಗಳಿದೆ, ಚಂದ್ರ ಕೆಳಗೆ ಬೀಳೋದು ಅದೆಲ್ಲ. ಬಟ್ ನ್ಯಾಚುರಲಿ ನಮ್ಮ ಸೈಂಟಿಫಿಕ್ ಇದರಲ್ಲಿ ಎಲ್ಲ ರೆಗ್ಯುಲೇಟೆಡ್ ಆಗಿದೆ. ಸೊ ಹಾಗೆ ದೇಹದಲ್ಲೂ ಇದು ಪ್ರಾಣ ನಡೀತಾ ಇದೆ. ಸೊ ಮೇನ್ ಥಿಂಗ್ ಏನಂದ್ರೆ ಪ್ರಾಣ ಇಸ್ ದಟ್ ಕನೆಕ್ಷನ್ ಬಿಟ್ವೀನ್ ಬಾಡಿ ಅಂಡ್ ಮೈಂಡ್.
ಸೊ ಮುಖ್ಯವಾಗಿ ಒಂದೊಂದ್ಸತಿ ಏನಾಗತ್ತೆ, ನಮ್ಗೆ ದೇಹದಲ್ಲಿ ಏನಾದ್ರು ತಾಪತ್ರೆ ಇದ್ರೆ, ನಾವು ಅದೇ ಇವ್ರು ಹೇಳ್ದಂಗೆ ಸಾಧನೆ ಮಾಡೋ ಸಮಯದಲ್ಲಿ ಏನಾಗ್ತಾ ಇತ್ತು, ಎಷ್ಟೊಂದ್ಸತಿ ನಮ್ಗೆ ಇದು ಆಸನ ಇದೆಲ್ಲ ಮಾಡಕ್ ಆಗ್ತಾ ಇರ್ಲಿಲ್ಲ. ಅಲ್ಲಿ ಜಾಗ ಚಿಕ್ಕದು, ಚಳಿ ಎಲ್ಲ ಆಸನ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಆ ಸಮಯದಲ್ಲಿ ನಾವು ಪ್ರಾಣಾಯಾಮ ಮಾಡ್ಬಿಟ್ಟು ಮನಸ್ಸನ್ನ ಒಂಥರ ಏಕಾಗ್ರತೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಪ್ರಾಣಾಯಾಮದಲ್ಲಿ ಒಂದು ಇಸ್ ಹೆಲ್ಪಿಂಗ್ ದ ಬಾಡಿ, ಮತ್ತೆ ಇನ್ನೊಂದು ಏನಂದ್ರೆ ಮಾನಸಿಕವಾಗ್ಲಿ ಅದು ಹೆಲ್ಪ್ ಆಗುತ್ತೆ. ಇಟ್ ಹೆಲ್ಪ್ಸ್ ಅಸ್ ಆಲ್ಸೋ ವಿತ್ ದ ಮೈಂಡ್. ನೀವು ನೋಡಿ, ಯಾರಾದ್ರೂ ಅವ್ರ ಬ್ರೀತಿಂಗು ನೋಡ್ಬಿಟ್ಟು ಅವ್ರ ಮೆಂಟಲ್ ಸ್ಟೇಟ್ ಎಷ್ಟೊಂದ್ಸತಿ ಹೇಳ್ತಾರೆ ಡಾಕ್ಟರ್ಸು ಎಲ್ಲ, ಸೈಕಾಲಜಿಸ್ಟು ಎಲ್ಲ ನೋಡಿದ್ರೆ. ಯಾರಾದ್ರೂ ಬಹಳ ಶಾಲೋ ಬ್ರೀತಿಂಗು ಏನಾದ್ರು ಇದ್ರೆ ಅವ್ರಿಗೆ ಏನು ಡಿಪ್ರೆಷನ್ ಆಗಿದೆಯಾ ಅಂತ, ಅದೇ ಲಾಂಗ್ ಕನ್ಸಿಸ್ಟೆಂಟ್ಲಿ ಆಗಿದ್ರೆ. ಯಾರು ಸ್ವಲ್ಪ ಓವರ್ ಫಾಸ್ಟ್ ಬ್ರೀತಿಂಗ್ ಮಾಡ್ತಾರೆ, ಅವ್ರಿಗೆ ಒಂಥರ ಏನಾದ್ರು ಎಂಗ್ಸೈಟಿ, ಆಂಗರು, ಈ ಫ್ರಸ್ಟ್ರೇಷನ್, ಈ ಟೈಪ್ ಏನಾದ್ರು ಇಮೋಷನ್ಸ್. ಸೊ ಹಾಗೆ ಬೇರೆ ಬೇರೆ ತರದಲ್ಲಿ ದ ಬಾಡಿ ಅಂಡ್ ಮೈಂಡ್ ಆರ್ ಕನೆಕ್ಟೆಡ್. ಇದು ಎಲ್ಲರಿಗೂ ತಿಳಿದಿದ್ದೆ, ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ. ಬಟ್ ಹೌ ಡು ವಿ ಕಂಟ್ರೋಲ್ ದ ಬಾಡಿ ಅಂಡ್ ದ ಮೈಂಡ್ ಇಸ್ ಪ್ರಾಣಾಯಾಮ. ಸೊ ಲರ್ನಿಂಗ್ ದ ಪ್ರಾಣಾಯಾಮ. ಸೊ ಪ್ರಾಣಾಯಾಮದಲ್ಲೂ ಎಷ್ಟೊಂದು ತರದಲ್ಲಿ ಪ್ರಾಣಾಯಾಮ ಇದೆ. ಒನ್ ಇಸ್ ದ ಔಟರ್ ಪ್ರಾಣಾಯಾಮ, ಹೇಗೆ ನಾವು ಬ್ರೆತ್ ಅನ್ನ ಯೂಸ್ ಮಾಡ್ಕೊಂಡು ಮಾಡೋದು, ಅದು ಔಟರ್ ಪ್ರಾಣಾಯಾಮ. ಇವತ್ತು 2-3 ಅದನ್ನ ಜಸ್ಟ್ ನಾನು ಹೇಳ್ಕೊಡ್ತೀನಿ. ಬಟ್ ನೀವೆಲ್ಲ ಎಷ್ಟೊಂದು ಜನ ಮಾಡ್ತಾ ಇದ್ದೀರಾ, ಅದಕ್ಕೆ ಐ ಫೀಲ್ ಎಷ್ಟು ಜನ ಪ್ರಾಣಾಯಾಮ ಮಾಡ್ತೀರಾ, ಕೈ ಎತ್ತುತ್ತೀರಾ? ಅಂದ್ರೆ ಹೌ ಮೆನಿ ಆಫ್ ಯು ಆರ್ ಡೂಯಿಂಗ್ ಪ್ರಾಣಾಯಾಮ? ಓಕೆ, ಎಷ್ಟೊಂದು ಜನ ಮಾಡ್ತಾ ಇದ್ದೀರಾ. ಸೊ ಸಿಂಪಲ್ ಆಗಿ 1-2-3 ಮಾಡೋ ಪ್ರಾಣಾಯಾಮ ನಾನು ಇವತ್ತು ಹೇಳ್ಕೊಡ್ತೀನಿ. ಮತ್ತೆ ಒನ್ಸ್ ವಿ ಲರ್ನ್ ದಟ್, ಸ್ಲೋಲಿ ಏನಾಗುತ್ತೆ, ನಮ್ಮ ಯೋಗಿಕ್ ಇದರಲ್ಲಿ ದೇರ್ ಇಸ್ ಎನ್ ಇಂಟರ್ನಲ್ ಪ್ರಾಣಾಯಾಮ ಆಲ್ಸೋ. ಹೇಗೆ ಇಂಟರ್ನಲ್ ಆಗಿ ಆ ಪ್ರಾಣಾಯಾಮ ಮಾಡೋದು ಅಂತ, ಎಷ್ಟೊಂದು ಎನರ್ಜಿ ಕಂಟ್ರೋಲ್ ಮಾಡೋದು, ಎಸ್ಪೆಷಲಿ ಧ್ಯಾನ ಮಾಡೋದಕ್ಕೆ. ನಾವು ಇದರಲ್ಲಿ ಕ್ರಿಯಾ ಯೋಗ, ಕುಂಡಲಿನಿ ಯೋಗ ಅಂತೆಲ್ಲ ಹೇಳ್ತೀವಿ, ಅದರಲ್ಲೆಲ್ಲ ಇಂಟರ್ನಲ್ ಪ್ರಾಣಾಯಾಮ. ಅದರಲ್ಲಿ ದ ಔಟರ್ ಬ್ರೆತ್ ಇಸ್ ನಾಟ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್. ಆ ಎನರ್ಜಿಯನ್ನ ಹೇಗೆ ರೆಗ್ಯುಲೇಟ್ ಮಾಡೋದು, ಹೇಗೆ ಅದನ್ನ ಆ ಚಕ್ರ ತಗೊಳ್ಳೋದು, ಅದೆಲ್ಲ ಇನ್ನೊಂದ್ ತರದಲ್ಲಿ ಯೋಗಿಕ್ ಟೆಕ್ನಿಕ್ಸ್ ಎಷ್ಟೊಂದಿದೆ ಅದು ಹಾಗೆ. ಮತ್ತೆ ಇನ್ನೊಂದು ಏನಂದ್ರೆ ಧ್ಯಾನ, ಮೆಡಿಟೇಷನ್. ಇವಾಗೆಲ್ಲ ಎಷ್ಟೊಂದು ಜನ ಸೈಂಟಿಫಿಕ್ ರಿಸರ್ಚ್ ಮಾಡಿದ್ದಾರೆ ಮೆಡಿಟೇಷನ್ ಬಗ್ಗೆ. ವೆಸ್ಟ್ ಅಲ್ಲೂ ಎಲ್ಲ ಸೈಂಟಿಫಿಕ್ ಬ್ರೈನ್ ಅನ್ನೆಲ್ಲ ಸ್ಕ್ಯಾನ್ ಮಾಡ್ಬಿಟ್ಟು ಜನರಿಗೆ ಪ್ರಾಕ್ಟಿಕಲ್ ಆಗಿ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಮೆಡಿಟೇಷನ್ ಅಂತ. ಸೊ ಎಷ್ಟೊಂದು ಬೆನಿಫಿಟ್ಸ್ ಅನ್ನ ಅವ್ರು ಮಾಡಿದ್ದಾರೆ. ಈಗ ಒಂಥರ ಹೇಗೆ ಯೋಗ ಹ್ಯಾಸ್ ಬಿಕಮ್ ಒಂಥರ ಇಂಟರ್ನ್ಯಾಷನಲ್, ಮೆಡಿಟೇಷನ್ ಎಲ್ಲ ಎಷ್ಟೊಂದು ಜನ ಇಂಟರ್ನ್ಯಾಷನಲ್ ಆಗ್ಬಿಟ್ಟಿದೆ. ನಮ್ಮ ಋಷಿಕೇಶ್ ಅಲ್ಲಿ ನೀವೆಲ್ಲ ಯಾರ್ಯಾರೆಲ್ಲ ಹೋಗಿದ್ದೀರಾ ನೋಡಿರ್ಬೋದು, ಎಷ್ಟೊಂದು ಜನ ಫಾರಿನರ್ಸ್ ಎಲ್ಲ ಬರ್ತಾರೆ ಮೆಡಿಟೇಷನ್, ಯೋಗ ಇದೆಲ್ಲ ಕಲಿಯೋದಕ್ಕೆ. ಸೊ ಇನ್ಫ್ಯಾಕ್ಟ್ ಏನಾಗ್ಬಿಡತ್ತೆ, ನಾನು ಲಾಸ್ಟ್ ಟೈಮ್ ಇದೆ ಹೇಳಿದ್ದೆ, ನಮ್ಮ ಇಂಡಿಯನ್ಸ್ ಎಲ್ಲ ಅಲ್ಲಿ ಈಗ ಟ್ರೆಕ್ಕಿಂಗಿಗೆ, ಹೈಕಿಂಗಿಗೆ, ರಾಫ್ಟಿಂಗಿಗೆ ಎಲ್ಲ ಬರ್ತಾರೆ, ಅಡ್ವೆಂಚರ್ ಸ್ಪೋರ್ಟ್ಸಿಗೆ. ಫಾರಿನರ್ಸ್ ಎಲ್ಲ ಯೋಗ ಕಲಿಯೋದಕ್ಕೆ ಅಲ್ಲಿ ಬರ್ತಾರೆ. ಸೊ ಇದು ನ್ಯೂ ಟ್ರೆಂಡ್. ಆಯ್ತು. ಸೊ ಇವಾಗ ಮೆಡಿಟೇಷನ್ ಜಸ್ಟ್ ಬ್ರೀಫ್ಲಿ 1-2-3 ಪಾಯಿಂಟ್ ಹೇಳ್ತೀನಿ. ಮೆಡಿಟೇಷನ್ ದ ಬೆನಿಫಿಟ್ಸ್ ಏನು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಎಷ್ಟು ಜನ ಮೆಡಿಟೇಷನ್ ಮಾಡ್ತೀರಾ ಇಲ್ಲಿ ರೆಗ್ಯುಲರ್ ಆಗಿ? ನಂಬರ್ ಆಫ್ ಯು. ಓಕೆ, ಗುಡ್. ಸೊ ಫಸ್ಟ್, ವೈ ಮೆಡಿಟೇಟ್? ಯಾಕೆ ಮೆಡಿಟೇಷನ್ ಮಾಡಬೇಕು ಅಂತ ನೀವು ಯಾರು ಏನಾರು ಹೇಳ್ತೀರಾ? ಯಾಕೆ ನಾವು ಮೆಡಿಟೇಷನ್ ಮಾಡಬೇಕು? ಕಾನ್ಸಂಟ್ರೇಷನ್, ಗುಡ್. ಏಕಾಗ್ರತೆ, ವೆರಿ ಗುಡ್. ಕಾಮ್ನೆಸ್, ಮನಸ್ಸು ಶಾಂತಿ ಮಾಡೋದಕ್ಕೆ. ದೆನ್ anybody? Stability, stability of the mind, very good. To know the true self, yes. ಆಧ್ಯಾತ್ಮಿಕವಾಗಿ, ಎಸ್ಪೆಷಲಿ ವೇದಾಂತ ಇದರಲ್ಲಿ, to know your true self, yes. To feel the present moments. ಇವಾಗೆಲ್ಲ ಆಕ್ಚುಲಿ ಎಷ್ಟೊಂದು ಜನ ಇದು ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಅಂತ ಪಾಪ್ಯುಲರ್ ಆಗಿದೆ. ಬೀಯಿಂಗ್ ಇನ್ ದ ಪ್ರೆಸೆಂಟ್, ಬೀಯಿಂಗ್ ಇನ್ ದ ನಾವ್ ಅಂತ. Trying to go inside, yes. ಅಂದ್ರೆ we are outside. Andre our senses are always capturing information, activities. So you're trying to go inside. Good. Any other points? Silencing the mind. Yes. Very good. Yeah.
ಬ್ರೀತಿಂಗ್ ಕಂಟ್ರೋಲ್ ಆಗತ್ತೆ, ಕರೆಕ್ಟ್. ಸೊ ಇಫ್ ಯು ಇನ್ ಸಡನ್ ಆಸ್ಪೆಕ್ಟ್ಸ್ ಆಫ್ ಮೆಡಿಟೇಷನ್, ಇನ್ಫ್ಯಾಕ್ಟ್ ಇವ್ರು ಯೋಗಾಚಾರ್ಯರು ಹೇಳ್ತಿದ್ರಲ್ಲ, ವಾಚಿಂಗ್ ದಟ್ ಬ್ರೆತ್. ಸೊ ಅದು ಆಕ್ಚುಲಿ ಸೈಂಟಿಫಿಕ್ಲಿ ಅವರಲ್ಲಿ ರಿಸರ್ಚ್ ಮಾಡಿದ್ದಾರೆ. just the mere act of watching the breath, it slows down and regulates the breath. ಒಂಥರ ಆ ಬ್ರೀತಿಂಗ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ, just watching the breath. So there's also one more thing. ಇದರಲ್ಲಿ ನಾನು ಈ ಕ್ಲಾಸಲ್ಲಿ ಅಷ್ಟೊಂದು ಕವರ್ ಮಾಡಲ್ಲ, ಬಟ್ ಬೇಸಿಕ್ಲಿ one important other aspect of meditation is also what we call as awareness. ಅಥವಾ becoming aware of your thoughts, becoming aware of your emotions. ನಾವಿದ್ರ ವೇದಾಂತಿಕ್ ಲ್ಯಾಂಗ್ವೇಜ್ ಅಲ್ಲಿ ಅದರಲ್ಲಿ ಸಾಕ್ಷಿ ಭಾವ ಅಂತ ಹೇಳ್ತೀವಿ, ಬೀಯಿಂಗ್ ಅವೇರ್. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ನಾವು ಮೈಂಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಬಟ್ ಆಫ್ಟರ್ ಸಡನ್ ಪಾಯಿಂಟ್ ವಾಟ್ ಹ್ಯಾಪನ್ಸ್, ಯು ಕ್ಯಾನ್ ಬಿ ಅವೇರ್ ಆಫ್ ಯುವರ್ ಥಾಟ್ಸ್ ಈವನ್ ಇನ್ ಯುವರ್ ಡೈಲಿ ಲೈಫ್ ಆಸ್ ಯು ಗೋ ಅಬೌಟ್. ಅದು ಒಂಥರ ಆ ಮೆಡಿಟೇಷನ್ ಮಾಡೋದು ಒಬ್ಬೊಬ್ಬರಿಗೆ ನ್ಯಾಚುರಲ್ ಆಗಿ ಬರುತ್ತೆ. ಸೊ ನಾವು ಇದನ್ನ ಆದ್ರೆ ನೆಕ್ಸ್ಟ್ ಕ್ಲಾಸ್ ಯಾವಾಗಾದ್ರು ಇನ್ನೊಂದು ಸೆಷನ್ ಮಾಡಿದಾಗ ಯಾರಿಗೆ ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ ನಾವು ಕವರ್ ಮಾಡೋಣ. ರಿಲೇಟೆಡ್ ಟು ದಿಸ್ ಒಂದು ಚಿಕ್ಕ ಸ್ಟೋರಿ ಸ್ವಾಮಿ ರಾಮತೀರ್ಥರು ಹೇಳ್ತಾರೆ. ಒಂದ್ಸರಿ ಯಾರೋ ಒಬ್ಬ ಬೇರೆ ದೇಶದಿಂದ ಬರ್ತಾ ಇದ್ದ, ಅವರು ಪಂಜಾಬ್, ಸಿಂಧು, ರಾಜಸ್ಥಾನಲ್ಲೂ ಎಲ್ಲ ಏನಾಗತ್ತೆ, ಬಾವಿ ಇದರಲ್ಲಿ ನೀರ್ ತೆಗೆಯೋದಕ್ಕೆ ಒಂದು ವೀಲ್ ತರ ಇರುತ್ತೆ. ಅದೊಂದು ಎತ್ತು ಯಾವ್ದಾದ್ರು ಒಂದು ಹಾಕ್ಬಿಟ್ಟು ಆ ವೀಲನ್ನ ತಿರುಗಿಸೋದು, ಅದು ಕೆಳಗಿಂದ ನೀರು ತೆಗೆಯೋದು. ಇದು ಹಳೆ ಕಾಲದಲ್ಲಿ. ಇವಾಗ ಒಂದೊಂದು ಕಡೆಯಲ್ಲಿ ಇದೆ, ಅಲ್ಲಿ ಇನ್ನೊಂದು ಜಾಗದಲ್ಲೂ ನಾನು ನೋಡಿದೀನಿ. ಸೊ ಅದು ಕೆಳಗಿಂದ ಬಾವಿಯಿಂದ ನೀರ್ ತೆಗೆಯೋದು ಹಾಗೆ. ಸೊ ಯಾರೊಬ್ಬ ಬೇರೆ ದೇಶದಿಂದ ಅವನು ಕುದುರೆಯಲ್ಲಿ ಬಂದಂತೆ. ಕುದುರೆಯಲ್ಲಿ ಬಂದ ತಕ್ಷಣ ನೋಡಿದಂತೆ ಅವನು ಕುದುರೆ ಬಹಳ ಬಾಯಾರಿಕೆ ಆಗ್ತಾ ಇತ್ತು. ಬಾಯಾರಿಕೆ ನೀರ್ ಕುಡಿಯೋದಕ್ಕೆ ಬಹಳ ಎಲ್ಲರೂ ಹೋಗ್ಬೇಕು ಅಂದ್ಬಿಟ್ಟು ಇಲ್ಲಿ ಅಲ್ಲಿ ಬಾವಿ ಹತ್ರ ಹೋದ್ನಂತೆ. ಒಂದು 4-5 ಜನ ಇದ್ರು ಅಲ್ಲಿ. ಆ ಬಾವಿಯನ್ನ ನೀರು ತೆಗೆದ್ಬಿಟ್ಟು ಆಪರೇಟ್ ಮಾಡ್ತಾ ಇದ್ರು. ನನ್ನ ಕುದುರೆಗೆ ನೀರ್ ಬೇಕಿತ್ತು, ನೀರ್ ಕುಡಿಬೋದಾ ಅಂತ. ಬನ್ನಿ, ನೀವು ಆಚ ಕಡೆಯಿಂದ ಬಂದವರು, ಅತಿಥಿ ದೇವೋಭವ ಅಲ್ವಾ ನಮ್ಮ ದೇಶದ್ದು ಸಂಸ್ಕಾರ. ಸೊ ಆಯ್ತು, ನಿಮ್ಗೆ ನೀರ್ ಕೊಡೋಣ ಅನ್ಬಿಟ್ಟು ನೀರ್ ಕುಡ್ಸಕ್ಕೆ ಕರೆದ್ರಂತೆ. ಅದು ಏನಾಯ್ತು, ಕುದುರೆ ಹತ್ರ ಬಂದ ತಕ್ಷಣ ಆ ವೀಲ್ ಮೂವ್ ಆಗ್ತಾ ಬಹಳ ಸೌಂಡ್ ಆಗ್ತಾ ಇತ್ತು, ಸುಮಾರು ನಾಯ್ಸ್. ಇಟ್ ವಾಸ್ ಮೇಕಿಂಗ್ ಅ ಲಾಟ್ ಆಫ್ ನಾಯ್ಸ್. ಆ ಕುದುರೆಗೆ ಅಭ್ಯಾಸ ಇಲ್ಲ, ಸೌಂಡ್ ಕೇಳ್ಬಿಟ್ಟು ಇಟ್ ಸ್ಟಾರ್ಟೆಡ್ ಸ್ಟೆಪಿಂಗ್ ಬ್ಯಾಕ್ವರ್ಡ್ಸ್, ಹಿಂದ್ಗಡೆ. ಯಾಕಂದ್ರೆ ಅದಕ್ಕೆ ಸ್ವಲ್ಪ ಹೆದರಿಕೆ ಆಗೋಕೆ ಶುರುವಾಯ್ತು. ಸೊ ಅವನು ಅದಕ್ಕೆ ಕುದುರೆದು ಓನರ್ ಹೇಳಿದಂತೆ, ಇದನ್ನ ನಿಲ್ಸಿ, ಬಹಳ ಗಲಾಟೆ ಮಾಡ್ತಾ ಇದೆ, ಆ ಕುದುರೆಗೆ ಹೆದರಿಕೆ ಆಗ್ತಾ ಇದೆ. ಸೊ ಅವರು ನಿಲ್ಸಿದ್ರಂತೆ. ನಿಲ್ಸಿದ ತಕ್ಷಣ ಏನಾಯ್ತು, ಅಲ್ಲಿ ನೀರ್ ಬರೆಯೋದು ನಿಂತೋಯ್ತು. ಈಗ ಕುದುರೆಗೆ ನೀರ್ ಕುಡಿಯಕ್ ಆಗಲ್ಲ. ಸೊ ಅವ್ನು ಹೇಳ್ತಾ, ಇಲ್ಲ, ನೀರ್ ಬರ್ಬೇಕು, ಸೌಂಡ್ ಬರಬಾರ್ದು. ಅವ್ರು ಹೇಳಿದ್ರೆ, ನೋಡಿ, ಇದಾಗಲ್ಲ, ಯಾಕಂದ್ರೆ ನಮ್ ಸಿಸ್ಟಮ್ ಹೀಗೆ. ಸೊ ನೀವು ನಿಮ್ಮ ಕುದುರೆನ ಟ್ರೈನ್ ಮಾಡ್ಬೇಕು ಅಂತ. ಹಾಗೆ ನಮ್ಮ ಜೀವನದಲ್ಲಿ ಹಾಗೆ ಇದೆಲ್ಲ ಕಡೆ ಟ್ರಾಫಿಕ್ ಸೌಂಡು, ಎಲ್ಲೋದ್ರು ಮಕ್ಳು, ನಿಮ್ ಮನೇಲಿ ಮಕ್ಳಿದ್ರೆ ಮಕ್ಳ ಸೌಂಡು ಎಲ್ಲ ಬರ್ತಾ ಇರತ್ತೆ. ಇದು ಆಗ್ತಾ ಇದೆ, ನಾನು ಮೆಡಿಟೇಷನ್ ಮಾಡಕ್ಕಾಗಲ್ಲ ಅಂತ ನಾವು ಎಕ್ಸ್ಕ್ಯೂಸ್ ಮಾಡಬಾರ್ದು. ನಾವು ನಮ್ಮನ್ನ ಟ್ರೈನ್ ಮಾಡ್ಬೇಕು. amidst all these sounds and all these noises, ಹೇಗೆ how can we learn to meditate? One is formal meditation. ಫಾರ್ಮಲ್ ಆಗಿ ಕೂತ್ಕೊಂಡು ಒಂದು ಅಟ್ಲೀಸ್ಟ್, ಯಾರ್ಯಾರಿಗೆ ಅಭ್ಯಾಸ ಇಲ್ಲ, ಇವತ್ತು ನಾವು ಮಾಡ್ತೀವಿ, ಒಂದು 15 minutes ಎವ್ರಿ ಡೇ ಮಿನಿಮಮ್. ಅಫ್ಕೋರ್ಸ್ ಯಾರ್ಯಾರೆಲ್ಲ ಅಭ್ಯಾಸ ಇದೆ ಸ್ವಲ್ಪ ಜಾಸ್ತಿ ಮಾಡಬೇಕು. ಬಟ್ 15 minutes ನೀವು ಮಾಡಿದ್ರೆ ಯು ವಿಲ್ ಸಿ ಅ ಲಾಟ್ ಆಫ್ ಚೇಂಜ್. ನೀವೇ ಹೇಳಿದ್ದೀರಾ, ವಾಟ್ ಆರ್ ದ ಚೇಂಜಸ್? ಕಾನ್ಸಂಟ್ರೇಷನ್, ಏಕಾಗ್ರತ, ಮನಸ್ಸು ಸ್ಥಿರತ, ಸ್ಟೆಬಿಲಿಟಿ ಆಫ್ ಮೈಂಡ್. ಮತ್ತೆ ಇನ್ನೊಂದು ಮುಖ್ಯವಾಗಿ ಏನಂದ್ರೆ, ನಾವು ವಿ ಬಿಕಮ್ ಸಮ್ ವಾಟ್ ಪೀಸ್ಫುಲ್. ಒನ್ಸ್ ವಿ ಬಿಕಮ್ ಪೀಸ್ಫುಲ್ ಏನಾಗತ್ತೆ, ಬೇರೆಯವ್ರಿಗೂ ದೇ ಫೀಲ್ ದಟ್, ದೇ ಆಲ್ಸೋ ರಿಯಲೈಸ್, ದೇ ಆಲ್ಸೋ ಒಂಥರ ಎಂಜಾಯ್ ಯುವರ್ ಕಂಪನಿ. ಯಾಕಂದ್ರೆ ಯು ಆರ್ ಲಿಟಲ್ ಮೋರ್ ಪೀಸ್ಫುಲ್ ಅಂಡ್ ಕಾಮ್ ಪರ್ಸನ್. ಸೊ ನಾನು ಮುಂಚೆ ಒಂದು ಸಂಸ್ಥೆಯಲ್ಲಿ ಕೆಲಸ ಇದು ಮಾಡ್ಬೇಕಾರೆ, ಹಾಗೆ ನಮ್ಗೆ ಸನ್ಯಾಸಿ ಎಲ್ಲ ಒಂದ್ಸತಿ ಕರಿತಾ ಇದ್ರು.
ಯಾವ್ದೋ ಮೀಟಿಂಗ್, ಯಾವ್ದೋ ಒಂದು ಟಾಪಿಕ್ ಮೇಲೆ ಏನೇನೋ ಬಿಲ್ಡಿಂಗ್ ಹೆಂಗ್ ಕಟ್ಸೋದು ಇದು ಅಂತ, ನಮ್ಗೆ ಯಾವ್ದೋ ವಿಷಯ, ನಾವೆಲ್ಲ ಸನ್ಯಾಸಿಗಳು, ಇದೆಲ್ಲ ಅಂತ ಹೇಳ್ತಿದ್ದ ವಿಷಯ ಇಲ್ಲ. ಬಟ್ ಆದ್ರೂ ಅವರು ನೀವು ಬನ್ನಿ ಸುಮ್ನೆ ಕೂತ್ಕೊಳ್ಳಿ, ನಿಮ್ಮ ಪ್ರೆಸೆನ್ಸ್ ಇರ್ಬೇಕು ಅಂತ. ಸೊ ಅಂದ್ರೆ ಐಡಿಯಾ ಏನಂದ್ರೆ, everybody wants to have somebody who is peaceful, calm. ನಿಮ್ಮ even a little words you say from that point, you know. But important ಏನಂದ್ರೆ, ನಮ್ಮ ಜೀವನದಲ್ಲಿ we are always seeking for something, some happiness outside, as ನೀವು ಯಾರೊಬ್ರು ಹೇಳ್ತಾ ಇದ್ರಿ. It's a natural tendency ನಮ್ಗೆ. We always feel that there is something outside that will make me happy. So ಇದು ಎಲ್ಲಿ ತನಕ ಇದೆ, then you know we are never going to find that something else that will make us happy. Whatever that something else idru, after a while we need something else. The endless something else we are looking at. So this, by the time you realize that, oh, I spent all my time looking for something else, your life has come to an almost an end. So ಅದಕ್ಕೆ we should ನಮ್ಮ ಇದು ಭಗವದ್ಗೀತೆಯಲ್ಲಿ ಅಲ್ಲಿ ಅರ್ಜುನ ಕೇಳ್ತಾನೆ, ಯಾರು ಸ್ಥಿತಪ್ರಜ್ಞ ಅಂತ. ಅದಕ್ಕೆ ಕೃಷ್ಣ ಅಲ್ಲಿ ಫಸ್ಟ್ ಹೇಳ್ತಾನೆ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞ ತದುಚ್ಯತೆ. ಯಾರು ಈ ಎಲ್ಲಾ ಡಿಸೈರ್ಸ್, ಲೌಕಿಕ ಅಲ್ಲಿ ಎಲ್ಲಾ ಡಿಸೈರ್ಸ್ ಅದನ್ನ ಹೇಗೆ ಕಾನ್ಕರ್ ಮಾಡಿದಾನೆ, ಆತ್ಮನ್ಯೇವಾತ್ಮನಾ ತುಷ್ಟ, ಅಂದ್ರೆ he is content within himself. He has found a way to be content within himself. So idu elli tanka we are not found that content, how to be content within ourselves. We are constantly seeking outside, and there's nothing wrong actually. Now we should all aspire to do good things. Lokadalli elladrallu we should all find a way to do something productive. ಬಟ್ ಏನಾಗತ್ತೆ, ಅಲ್ಲೂ ನಮ್ಮ ಸೀಕಿಂಗ್ ಸ್ಕ್ಯಾಟರ್ಡ್ ಆದ್ರೆ ನಮ್ ಏನಲ್ಲೂ ಸಕ್ಸಸ್ ಆಗಕ್ಕಾಗಲ್ಲ. ಹೀಗೆ ರಾಮತೀರ್ಥರು ಹೇಳ್ತಾರೆ, ಇವನ್ ಎ ಥೀಫ್, ಅವನು ಕಳ್ತನ ಮಾಡ್ಬೇಕು ಅಂತಿದ್ರೆ ಅವನ ಮನಸ್ಸನ್ನ ಅಷ್ಟು ಸ್ಟ್ರಾಂಗ್ ಆಗಿ ಏಕಾಗ್ರತೆಯಲ್ಲಿ ಹಾಕಿದ್ರೆ he will become most successful thief ಅಂತ. ಅಫ್ಕೋರ್ಸ್ ನಿಮ್ಗೆ ಯಾರಿಗೂ ಥೀಫ್ ಆಗಕ್ಕೆ ನಾನು ಹೇಳ್ತಾ ಇಲ್ಲ, ಆಮೇಲೆ ಹೋಗ್ಬಿಟ್ಟು ಹೇಳ್ಬೇಡಿ ಸ್ವಾಮೀಜಿ ಎಲ್ಲಾರ್ಗು ಹೇಗೆ ಥೀಫ್ ಆಗ್ಬೇಕು ಅಂತ ಹೇಳ್ಕೊಟ್ರು ಅಂತ. But whatever you're doing, alva, the art of success is learning how to focus that mind and be content within ourselves. Then all our priorities are naturally they will fall in place. So these are the main points. So now ivaga ನಾವು ಪ್ರಾಣಾಯಾಮ ಮಾಡೋದಕ್ಕೆ ಫಸ್ಟ್ ಇದ್ ಮಾಡ್ತೀವಿ. ಫಸ್ಟ್ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಯಾವಾಗ್ಲೂ ಯಾರು ನೀವು ಆಸನ ಎಲ್ಲ ಮಾಡಿದ್ರೆ ಅಫ್ಕೋರ್ಸ್ ಅದ್ರದ್ದು ಆಲ್ರೆಡಿ ಸ್ವಲ್ಪ ಎಫೆಕ್ಟ್ ಇರತ್ತೆ. ಯಾರೆಲ್ಲ ಆಸನ ಫಸ್ಟ್ ಮಾಡಿಲ್ಲ ಅದಕ್ಕೆ ಸ್ವಲ್ಪ ಸ್ಟ್ರೆಚಿಂಗು, ಆ ಪ್ರಾಣಾಯಾಮ ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಒಂದು 10-15 minutes. ಆಮೇಲೆ ಸೆಕೆಂಡ್ ಸ್ಟೇಜ್ ಪ್ರಾಣಾಯಾಮ ಮೆಡಿಟೇಷನ್ ಅಲ್ಲಿ ಎರಡು ತರದಲ್ಲಿ ಮೆಡಿಟೇಷನ್. ಫಸ್ಟ್ ಸಿಂಪ್ಲಿ ಜಸ್ಟ್ ಬೀಯಿಂಗ್ ಅವೇರ್, ನಾವು ಏನನ್ನ ನಮ್ಮ ಯಾವ್ದಾರ ಒಂದು ಉಸಿರು ಇದನ್ನ ತಗೊಂಡ್ಬಿಟ್ಟು ವಿ ಟ್ರೈ ಟು ಬಿಕಮ್ ಅವೇರ್. ಸೆಕೆಂಡ್, ವಿ ನೀಡ್ ಅನ್ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್. ಏನಾದ್ರು ಫೋಕಸ್ ಮಾಡೋದಕ್ಕೆ ವಿ ನೀಡ್, ನಮ್ಮ ಮನಸ್ಸನ್ನ ಸ್ಥಿರ ಮಾಡೋದಕ್ಕೆ ವಿ ನೀಡ್ ಸಮ್ ಆಬ್ಜೆಕ್ಟ್. ನೋಡಿ, ಈಗ ನಿಮ್ಮ ಮನಸ್ಸನ್ನ ನೀವು ಕಾನ್ಶಿಯಸ್ಲಿ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಮೇಲೆ ಹಾಕ್ತಿದ್ರೆ ಏನಾಗುತ್ತೆ, ದ ಮೈಂಡ್ ವಿಲ್ ಲುಕ್ ಫಾರ್ ಅದರ್ ಆಬ್ಜೆಕ್ಟ್ಸ್ ಬೈ ಇಟ್ ಸೆಲ್ಫ್. ಅದು ದ ನೇಚರ್ ಆಫ್ ದ ಮೈಂಡ್ ಇಸ್ ಲೈಕ್ ದಟ್. ಮತ್ತೆ ಇನ್ನೊಂದೇನು, ಮನಸ್ಸದ ಚಂಚಲಂ ಹಿ ಮನಃಕೃಷ್ಣ ಪ್ರಮಾತಿ ಬಲವದೃಢಂ ಅಂತ ಅರ್ಜುನ ಹೇಳ್ತೀನಿ. ಈ ಮನಸ್ಸಿನ ನೇಚರ್ ಏನು, ಚಂಚಲತ್ವ, ಎಳಿತಾ ಇದೆ. ಯಾವ್ದು ಎಳಿತಾ ಇದೆ? ನಮ್ಮ ಎಷ್ಟೊಂದು ಸಂಸ್ಕಾರಗಳಿದೆ, ಅಂದ್ರೆ ಎಷ್ಟೊಂದು ಹ್ಯಾಬಿಟ್ಸ್, ದೇ ಆರ್ ಕಾನ್ಸ್ಟೆಂಟ್ಲಿ ಪುಲ್ಲಿಂಗ್ ಅಸ್. ಸೊ ಇವಾಗೆಲ್ಲ ಎನಿವೇರ್ ಯು ಗೋ, ವಿ ಡೋಂಟ್ ಹ್ಯಾವ್ ಟು ಲುಕ್ ಔಟ್ ಸೈಡ್, ಜಸ್ಟ್ ನಮ್ ಕೈಯಲ್ಲೇ ಇದೆ ಫೋನ್. It itself has so many objects. So ಹಾಗೆ ಆ ಮನಸ್ಸನ್ನು ಆಬ್ಜೆಕ್ಟ್ ಮೇಲೆ ಹಾಕೋದು, ಒಂದು ಆಬ್ಜೆಕ್ಟ್ ಮೇಲೆ. ಲಾಸ್ಟ್ ಟೈಮ್ ಯಾರೆಲ್ಲ ಬಂದಿದ್ರಿ, ನಾನು ಒಂದು ಉಪಾಸನ ಅದಕ್ಕೆ ಹೇಳ್ಕೊಟ್ಟಿದ್ದೆ. ಬಟ್ ಇದರಲ್ಲಿ ಇವತ್ತು ನಾವು ಈ ಧ್ಯಾನ ಮಾಡೋದಕ್ಕೆ we will take an object. The object ಇವತ್ತಿನ ಮೆಡಿಟೇಷನ್ಗೆ ನಾವು ಸಿಂಪಲ್ one word letter or one letter which is ಓಂ. ಇದು ಬಹಳ ಸರಳವಾಗಿ ಅನ್ಸುತ್ತೆ, ಬಟ್ ಯೆಟ್ ಇಟ್ ಈಸ್ ಎ ವೆರಿ ಪ್ರೊಫೌಂಡ್ ಪ್ರಾಕ್ಟಿಸ್.
ಇದರಲ್ಲಿ ಎಷ್ಟೊಂದು ತರದ ಪ್ರಾಕ್ಟೀಸಸ್ ಇದೆ. ಬಟ್ ಸಿಂಪ್ಲಿ ಒಂದ್ ಅಂದ್ರೆ ಹೇಗೆ ಅವರು ಯೋಗಾಚಾರ್ಯರು ಮಾಡಿಸಿದ್ರು ಎಲ್ಲರಿಗೂ ಓಂ ಉಚ್ಚಾರಣ ಮಾಡೋದು, ಜಸ್ಟ್ ಚಾಂಟಿಂಗ್ ಓಂ. ದಟ್ ಈಸ್ ಇದು ಇದು ಪತಂಜಲಿ ಯೋಗ ಸೂತ್ರದಲ್ಲಿ ತದ್ ಜಪಸ್ ತದರ್ಥ ಭಾವನಂ ಅಂತ. ಫಸ್ಟ್ ಹೇಗೆ ತಸ್ಯ ವಾಚಕ ಪ್ರಣವ ಅಂದ್ರೆ ಆ ಭಗವಂತನ ಹೆಸರೇನು ಪ್ರಣವ ಅಂತ. ಪ್ರಣವ ಅಂದ್ರೆ ಓಂ. ಎಲ್ಲಾದ್ರದ್ದು ಪ್ರಾಣ ಕಂಟ್ರೋಲ್ ಮಾಡೋದು ಶಕ್ತಿ ಓಂ ಅಲ್ಲಿದೆ ಅಂತ. ಅದನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು? ಫಸ್ಟ್ ಅದ್ರದ್ದು ಜಪ ಮಾಡೋದು. ಜಪ ಮಾಡೋದಂದ್ರೆ ಮನಸ್ಸಲ್ಲಿ ಆ ಪದೇ ಪದೇ ಆಸ್ ಮೆನಿ ಟೈಮ್ಸ್ ಆಸ್ ಯು ಮೈಂಡ್ ಗೋಸ್ ಅವೇ ಯು ಬ್ರಿಂಗ್ ಬ್ಯಾಕ್ ಟು ಓಂ. ನೋಡಿ, ಇದು ವೆರಿ ಸಿಂಪಲ್ ಪ್ರಾಕ್ಟೀಸ್. ಇದನ್ನ ಎಷ್ಟೊಂದು ಜನ ಪ್ರೂವ್ ಮಾಡಿದ್ದಾರೆ ಹೇಗೆ ನಮ್ಮ ಅಟೆನ್ಷನ್ ಅನ್ನ ಕಂಟ್ರೋಲ್ ಮಾಡೋದು ಅಂತ. ಇತ್ತೀಚೆಗೆ ಎಲ್ಲ ಎಷ್ಟೊಂದು ಜನ ಇದು ಅಟೆನ್ಷನ್ ಡೆಫಿಸಿಟ್ ಡಿಸಾರ್ಡರ್ ಅಂತೆಲ್ಲ ಎಷ್ಟೊಂದು ಜನಕ್ಕೆ, ಮಕ್ಕಳಿಗೆ ಪ್ರಾಬ್ಲಮ್ ಎಷ್ಟೊಂದು ಜನಕ್ಕಿದೆ. ಹೇಗೆ ಅಟೆನ್ಷನ್ ಅನ್ನ ಇಂಪ್ರೂವ್ ಮಾಡೋದಂದ್ರೆ ಇಮಿಡಿಯೇಟ್ ಏನಂದ್ರೆ ಎಷ್ಟು ಸತಿ ನಿಮ್ಮ ಮನಸ್ಸು ಗೋಸ್ ಔಟ್ಸೈಡ್ ಆಫ್ ದಟ್ ಆಬ್ಜೆಕ್ಟ್, just remembering and gently bringing it back again and again. Just that is a simple practice. ನಮ್ಗೆ ಅನ್ಸುತ್ತೆ ಓ ಮನಸ್ಸು ಹೋಯ್ತು ತಿರ್ಗಾ ಅಂತ, ಅದು ಅಪ್ಸೆಟ್ ಆಗೋ ಅವಶ್ಯಕತೆ ಇಲ್ಲ. ಜಸ್ಟ್ ರಿಮೆಂಬರ್ ಅಂಡ್ ಬ್ರಿಂಗ್ ಇಟ್ ಬ್ಯಾಕ್, ರಿಮೆಂಬರ್ ಅಂಡ್ ಬ್ರಿಂಗ್ ಇಟ್ ಬ್ಯಾಕ್. ನಮ್ಗೆ ಅನ್ಸುತ್ತೆ ಇದರಿಂದ ಏನ್ ಯೂಸ್ ಆಗ್ತಾ ಇಲ್ಲ ಅಂತ, ಬಟ್ ದೇ ಹ್ಯಾವ್ ಆಕ್ಚುಲಿ ಸೈಂಟಿಫಿಕ್ಲಿ ಅನಲೈಸ್ಡ್ ಜಸ್ಟ್ ಎ ಸಿಂಪಲ್ ಪ್ರಾಕ್ಟಿಸ್. ಇಟ್ ಮೇಕ್ಸ್ ಫಿಸಿಕಲ್ ಚೇಂಜಸ್ ಇನ್ ಯುವರ್ ಬ್ರೈನ್. ಅದರಲ್ಲಿ ನಿಮ್ಮ ಬ್ರೈನ್ ಅಲ್ಲಿ ಚೇಂಜ್ ಗೊತ್ತಾಗತ್ತೆ. ನಾಟ್ ಜಸ್ಟ್ ಒಂಥರ ನಾವು ಮೆಂಟಲಿ ಏನೋ ಒಂದು ಚೆನ್ನಾಗಿ ಅನಿಸ್ತಿದೆ ಅಂತ ಹಂಗಲ್ಲ, ಸೈಂಟಿಫಿಕ್ ಆಗ್ಲಿ ಎಷ್ಟೊಂದು ಚೇಂಜ್ ಆಗತ್ತೆ. ಸೊ ದ ಸಿಂಪಲ್ ಪ್ರಾಕ್ಟೀಸ್. ಇದರಲ್ಲಿ ನಾವು ಜಾಸ್ತಿ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ಜಸ್ಟ್ ಓಂ ಅಂತ ಅದನ್ನ ಉಚ್ಚಾರಣ ಮಾಡ್ತಾ ಮಾಡ್ತಾ ತರೋದು. ನೆಕ್ಸ್ಟ್ ಸ್ಟೆಪ್ ಏನು? ಧ್ಯಾನ ಮಾಡೋದು. ಧ್ಯಾನ ಮಾಡೋದಕ್ಕೆ ಮುಖ್ಯವಾಗಿ ಏನ್ ಬೇಕು ನಮ್ಗೆ? ವಿ ನೀಡ್ ಟು ಫೀಲ್ ದಟ್ ಸೈಲೆನ್ಸ್. So now we use this Om as support, and in between that Om, one Om ಹೇಳೋದು ಇನ್ನೊಂದು Om ಹೇಳೋಕ್ಕಿಂತ ಮುಂಚೆದಲ್ಲಿ that gap ಅಲ್ವಾ? See, that gap is where the mind settles down. That experiencing that gap between the two words, or anything, any practice. ಇವತ್ತಿಗೆ ಈ practice. So the moment you're able to first feel that little bit gap, ಒಂದು ಸೆಕೆಂಡ್ ಆದ್ರೂ, ಒಂದು ಟೈಮ್ ಆದ್ರೂ ನೀವು ಆ ಗ್ಯಾಪ್ ಅನ್ನ ಫೀಲ್ ಮಾಡಿ, immediately you will see a shift in your mind. So this is a direct way to feel peace. Yargaru tension, stress, upset ಏನಾರು ಆಗಿದ್ರೆ, in immediate way, just to try to feel that gap in between that. ಅದು of course ಸ್ವಲ್ಪ ಅದು ಟೆಕ್ನಿಕ್ ಇವತ್ತು ಹೇಳ್ಕೊಡ್ತೀನಿ ಸಿಂಪಲ್ ಆಗಿ, but the more you learn that, the more you can practice that. Then the next step is to really understand the essence of Om. ಅದು ಓಂ ಉಪಾಸನ, ಅದು ಓಂ ಮನನ ಅಂತೆಲ್ಲ ಹೇಳ್ತೀವಿ. ಅದಕ್ಕೆ ಸ್ವಲ್ಪ ಅಡ್ವಾನ್ಸ್ಡ್ ಪ್ರಾಕ್ಟೀಸ್ ಅಂದ್ರೆ ಸ್ವಲ್ಪ ತಿಳುವಳಿಕೆ, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಇವತ್ತಿಗೆ ಇಷ್ಟು ಮಾಡೋಣ ನಾವು. ಸೊ ವಿಲ್ ಸ್ಟಾರ್ಟ್ ವಿತ್ ಸಮ್ ಪ್ರಾಣಾಯಾಮ, ಬೇಸಿಕ್ ಪ್ರಾಣಾಯಾಮ. ಸೊ ಫಸ್ಟ್ ಪ್ರಾಣಾಯಾಮದಲ್ಲಿ ಏನಂದ್ರೆ ನಾವು ಇದು ಬ್ರೀತಿಂಗು ಮತ್ತು ಸ್ವಲ್ಪ ಹ್ಯಾಂಡ್ ಮೂವ್ಮೆಂಟ್ಸ್ ಅನ್ನ ಕೋಆರ್ಡಿನೇಟ್ ಮಾಡೋಣ. ಸೊ ಫಸ್ಟ್ ನಿಮ್ಮ ಹ್ಯಾಂಡ್ಸ್ ಅನ್ನ ಇಂಟರ್ಲಾಕ್ ಮಾಡಿ, hold your hands like this, then turn it facing other side. So kai atra tomani first, and then what you do is you breathe in and push your hand out. Complete stretch mada avashyakate illa, andre stretching ella ಮಾಡ್ತಿರಲ್ಲ, ಎಷ್ಟು ಕಂಫರ್ಟಬಲ್ ಆಗಿದೆ ಅಲ್ಲಿ ತನಕ ಮಾಡಿ. Then you exhale and you bring it in. Inhale, ಹಂಗೆ just to feel that breathing. So here it is more to ಒಂಥರ ಮೆಂಟಲಿ ನಾವು ಮೆಸೇಜ್ ಕೊಡ್ತಾ ಇದ್ದೀವಿ that breathing ಮಾಡೋಣ ಅಂತ. So you are allowing the hand coordination to send a mental message. Inhale, stretch, exhale, bring it back. Inhale, stretch, exhale, bring it back. ಇವಾಗ ನಿಮ್ ಪೇಸ್ ಅಲ್ಲೇ ನಿಮ್ಮ ಎಷ್ಟು ಇನಲೇಷನ್ ಕೆಪಾಸಿಟಿ ಇದೆ ಅದ್ರ ಪ್ರಕಾರ ಮಾಡಿ ಒಂದ್ 3-4 ಸತಿ. ಅಕಾರ್ಡಿಂಗ್ ಟು ಯೋರ್ ಇನಲೇಷನ್ ಎಕ್ಸಲೇಷನ್ ಕೆಪಾಸಿಟಿ, ಬ್ರೀತ್ ಇನ್, ಸ್ಟ್ರೆಚ್, ಬ್ರೀತ್ ಔಟ್, ಬ್ರಿಂಗ್ ಇಟ್ ಬ್ಯಾಕ್. ಬ್ರೀತ್ ಇನ್ ಅಂಡ್ ಹ್ಯಾಸ್ ಯು ಬ್ರಿಂಗ್ ಇಟ್ ಬ್ಯಾಕ್, ಯು ಬ್ರೀತ್ ಔಟ್. ಅಲ್ಲಿ ಬ್ರೀತ್ ಔಟ್ ಮಾಡೋದಲ್ಲ,
Inhale, and as your inhalation goes, stretch, and as your exhalation. Now 45 degrees, so same thing. Just stretch, inhale, stretch, exhale as you bring it out. As you stretch out, you inhale, and as you bring it in, you exhale. According to your own pace. Now on top, it's 90 degrees. ಕೆಳಗಡೆ ತನ್ನಿ. Again. Now ಇದು ಮಾಡ್ಬೇಕಾದ್ರೆ little bit forceful, ಹಿಂಗೆ ತಗೊಂಬಿಟ್ಟು then you bring it with a little force, you leave the hands interlock ಅನ್ನ ಬಿಟ್ಬಿಟ್ಟು ಅಂತ. Then just ಆದ್ಮೇಲೆ just relax ಮಾಡಿ, just watch your breath for half a minute. Just simply natural breathing, no forced inhalation, no forced exhalation, natural breathing. Just let go and just watch your breath. Okay, now the second pranayama. You can open your eyes and see. Now idu anuloma viloma. Yarige gottide nimdide, you can do that. Yarige who are not familiar with that, you try to use this thumb and one of the fingers or two fingers, right thumb on your right nostril and the ring finger on the other nostril. Then you breathe in through one of the nostrils. Then hold just a couple of seconds and exhale through that other nostril. Long, deep breathing if you can, through one nostril. Hold and exhale through that other nostril. Inhale, hold at your own pace. I'm just giving a guidance on how to do it, but you can do it at your own pace. If you're a beginner, then don't hold for too long. Try to first get a feel of breathing in through the alternate nostril. This is a very good practice for regulating the body and the energies in the body. Balancing both that right and left brain. Okay, relax. And then the next one, simple practice, especially the morning gig, it's very effective. Ivattu just one round we will do, which is ಎಲ್ಲರಿಗೂ ಗೊತ್ತಿರಬಹುದು ಇದು Kapalabhati. In this, you are pushing your abdomen, engaging your abdomen and pushing your abdomen out. So you do a forced exhalation. It's a forced exhalation. So hange madakadre just one round of, at least if you are beginner, then just do around 10 rounds, relax and do another 10 rounds. If you know a little more than 20-30 rounds takka. Hange some people keep on doing for a long time. Estagatto comfortably. Forced exhalation. Inhalation natural agi barutte.
just relax if you are a beginner, and then you just sit in and it ಮಾಡ್ಬೇಕಾದ್ರೆ what you can do is you can do a little bit of ಮೂಲ ಬಂಧ. ಯಾರಿಗಾದ್ರು ಗೊತ್ತಿದ್ರೆ ಮೂಲ ಬಂಧ you can do, and just watch your breath. Right, the next last pranayama, one more we will do, which is Ujjayi pranayama. Idರಲ್ಲಿ we are trying to breathe in and breathe out from the throat region, back of our throat as much. ಅದೊಂಥರ ಹೀಗೆ ನಾವು ಗೊರಕೆ ಹೊಡಿತೀವಿ ಅಲ್ಲ, ಅದ್ರ ತರ ಗೊರಕೆ ಹೊಡಿಬೇಕಾದ್ರೆ ನಮ್ಗೆ ಗೊತ್ತಿಲ್ಲ, ಬಟ್ ಇದು ಆಗ್ತಾ ಇದೆ ನ್ಯಾಚುರಲ್ ಆಗಿ. ಸೊ ಇದನ್ನ ನಾವು ಆದಷ್ಟು ಒಂಥರ ವಿ ಟ್ರೈ ಟು ತರ ಅದ್ರ ತರನೇ ಮಾಡೋದು, but consciously and regulate that. So the back of the throat, ತರ ಸೌಂಡ್ ಬರುತ್ತೆ. ಒಬ್ಬೊಬ್ರಿಗೆ ಇಮಿಡಿಯೇಟ್ ಆಗಿ ಬರುತ್ತೆ, ಒಬ್ಬೊಬ್ರಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೊ ಜಸ್ಟ್ ಟ್ರೈ ಟು ಫೀಲ್ ದಟ್ ಎಟ್ ದ ಬ್ಯಾಕ್ ಆಫ್ ಯುವರ್ ಥ್ರೋಟ್ ಒಂಥರ ಬ್ರೀತಿಂಗ್ ಹೋಗ್ತಾ ಇದೆ ಅಂತ. ಆದ್ರೆ ಟ್ರೈ ಟು ಡೂ ಇಟ್ ಲಾಂಗ್ ಅಂಡ್ ಡೀಪ್, ಇಲ್ಲದ್ರೆ ಸಿಂಪಲ್ ಆಗಿ ಎಷ್ಟಾಗುತ್ತೋ ಅಷ್ಟು. So breathe through the nostrils only, not through the mouth. Feel that sensation at the back of the throat. As you keep doing that, you can also kind of feel that the breathing happening naturally. You feel that all the way down in the spine, you can feel. Straight up kutkondo. As you keep doing it, you can also try to feel that breathe. Imagine going that through the spine of the. Okay, then you can just relax, natural breathing, watch your breath, watch your breathing. Try to just watch without controlling, completely relinquish all controlling tendency. Let the breath come and go. Deep breathe ಮಾಡೋದು ಅವಶ್ಯಕತೆ ಇಲ್ಲ. Just the ability to watch your breath without controlling, it takes a lot of skill. It takes a lot of practice ಒಂಥರ. ಯಾಕಂದ್ರೆ we are so used to controlling. The mind will naturally want to control. So just wanting to watch the breath without controlling. Letting go. If it's a long breath, it's a long breath. If it's a short breath, it's a short breath. Now, just for the next 10-15 minutes, we will try to practice a couple of meditation techniques. So, okay, try to sit straight, your spine straight. Your shoulders also should be straight. But nim kai, as you like, either you can keep it here, ಮುಂದೆ ಹಿಂಗಿಡೋದು, ನಿಮ್ಗೆ ಯಾವ್ದಾದ್ರು ಮುದ್ರಾ ಗೊತ್ತಿದ್ರೆ ಇಟ್ಕೊಬೋದು, ಇಲ್ಲದ್ರೆ just ಹೀಗೆ ಹೀಗೂ ಇಟ್ಕೊಬೋದು. Whatever if you are familiar, then you do whatever you are comfortable with. ಇಲ್ಲದ್ರೆ ಕೈ ಹೀಗಿಡೋದು ಹೀಗಿಡೋದು. Important thing is you should be relaxed, but yet it should not be too relaxed. ಏನಾಗುತ್ತೆ, ಸುಮಾರು ರಿಲ್ಯಾಕ್ಸ್ ಆದ್ರೆ ಏನಾಗುತ್ತೆ, then slowly we start falling asleep.
So if you have the tendency to fall asleep, then take a deep breath, tense the body. ನಿಮ್ಗೆ ಆ ಟೆಂಡೆನ್ಸಿ ಬರ್ತಾ ಇದ್ರೆ ಯಾಕಂದ್ರೆ the moment you realize you're going to start falling asleep, you should immediately take a deep breath and hold up like that. ಬಾಡಿನ ಆದಷ್ಟು ಒಂದೆರಡು ನಿಮಿಷ ಟೆನ್ಷನ್ ಇಟ್ಕೊಂಡು ಬಿಡೋದು. ಹಾಗೆ ಮಾಡಿದ್ರೆ ಏನಾಗತ್ತೆ, ಅದೊಂಥರ ತಮಸ್ಸು ಹೋಗತ್ತೆ ದೇಹದಿಂದ. ಇಲ್ಲರೆ ಆ ಬಾಡಿ ಹಿಂಗೆ 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 ಹೋಗ್ತಾ ದೆನ್ ಸ್ಲೋಲಿ ಅಥವಾ ಒಬ್ಬೊಬ್ರು ಹಿಂದೆ 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 ಹಿಂಗೆ. ಸೊ ಅದೆಲ್ಲ ಅರ್ಲಿ ಯು ಲರ್ನ್ ಗುಡ್ ಹ್ಯಾಬಿಟ್ಸ್ ಬೆಟರ್. ಅದು ಒಂದ್ಸತಿ ಹಂಗೆ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಸೊ should catch yourself fast. That is one thing. The other is the restlessness. We have two main problems. One the tamasic, ಇನ್ನೊಂದು rajasic. Especially ನೀವೆಲ್ಲ ಇವತ್ತು ಕೆಲಸ ಎಲ್ಲ ಮಾಡಿ ಬಂದಿದ್ರೆ your mind will be still thinking about all that. So one is ನಮ್ ಆದಷ್ಟು ಆ ಮನಸ್ಸನ್ನ ಸ್ಟ್ರೆಸ್ಫುಲ್ ಆಗಿ ತರೋದಲ್ಲ. ನಾನು as I was saying, just remind yourself and gently bring it back. Another important thing is to keep the sankalpa right. Now meditation start ಮಾಡಬೇಕಾದ್ರೆ we should start with the right sankalpa. Just ಇವಾಗ ಒಂದು 15 ನಿಮಿಷ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟೇ. Just for that 15 minutes you tell yourself, I will let go of everything. ಏನೇನು ಮೋಸ್ಟ್ $1 million ಐಡಿಯಾ ಬಂದ್ರು ಇವಾಗ ನಾನು I will let it go. ಈ 15 ನಿಮಿಷಕ್ಕೆ. After that I will think if I necessary. ಅಥವಾ ಯಾರಾದ್ರೂ ನಿಮ್ಗೆ ಯಾವ್ದೋ ಒಂದು ಸಮಯದಲ್ಲಿ ಏನೋ ಒಂದು ಹೇಳಿದ ಮಾತು ಅವಾಗ ಇವಾಗ ನೆನಪಾಗತ್ತೆ. ಫಾರ್ ದಿಸ್ ಮೂಮೆಂಟ್ ಐ ವಿಲ್ ನಾಟ್ ಥಿಂಕ್ ಆಫ್ ಇಟ್. ಅದು ದಟ್ ಈಸ್ ಎ ದೃಢ ಸಂಕಲ್ಪ ಮಾಡೋದು. ನಮ್ಮ ಇದರಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ, ಎಲ್ಲರೂ ಸಾಧು ಇದು ಸಂತರು ಋಷಿಗಳು ಎಲ್ಲ ದೇ ಹ್ಯಾವ್ ಅಚೀವ್ಡ್ ಅ ಲಾಟ್ ಬೈ ಜಸ್ಟ್ ದಿಸ್ ಸತ್ಯ ಸಂಕಲ್ಪ ಅಂತ. ಜಸ್ಟ್ ಮೇಕಿಂಗ್ ದಟ್ ದೃಢ ನಿಶ್ಚಯ, ಇಮಿಡಿಯೇಟ್ಲಿ ದೆನ್ ಯು ಗೆಟ್ ವಾಟ್ ಎವರ್ ಯು ವಾಂಟ್. ಸೊ ಹಾಗೆ ನಮ್ಮ ಇದರಲ್ಲಿ ಆ ಸಂಕಲ್ಪ ಮಾಡೋದು. ಅದರ ಸಂಕಲ್ಪ ಅಂದ್ರೆ ಇಲ್ಲಿ ನಾನು ಧ್ಯಾನ ಮಾಡ್ತೀನಿ ಅಂದ್ಬಿಟ್ಟು just consciously keeping the mind for just 15 minutes. Okay, so first we will start with that intention. Ellaru just manasikavagi you can pray on your own to whatever deity ನಿಮ್ಮ ಇಷ್ಟ ದೇವತಾ ಅಥವಾ ಇದರಲ್ಲಿ, and then mentally just tell yourself for the next 10-15 minutes, I will keep my mind focused. I will not allow the mind to go anywhere. I will practice meditation. Okay, ಇವಾಗ ಒಟ್ಟಿಗೆ ಎಲ್ಲರೂ 3 ಸತಿ ಓಂ ಉಚ್ಚಾರಣ ಮಾಡೋಣ. ನೀವು ಹಿಂಗೆಲ್ಲ ಮಾಡಿ ಅಭ್ಯಾಸ ಇದೆ ಇದು. Now mentally ನಾವು ಓಂ ಜಪ ಮಾಡೋಣ. You can do it at a slow pace or at a faster pace. What is comfortable for you? ಬೇಕಾದ್ರೆ ನೀವು ಓಂ ಓಂ ಅಂತ ಹಾಗೂ ಮಾಡ್ಬೋದು, ಅಥವಾ ಓಂ ಓಂ ಜಸ್ಟ್ ಮಾನಸಿಕವಾಗಿ, ನಾಟ್ ವರ್ಬಲಿ, ಎಲ್ಲ ಮಾನಸಿಕವಾಗಿ ಮೆಂಟಲ್ ಜಪ ಇದು, ಮಾನಸಿಕ ಜಪ. ಓಂ ಅಂದ್ರೆ ಭಗವಂತನ ಹೆಸರು. Whatever form of God we believe in or we like,
ಎಲ್ಲದಕ್ಕೂ ಒಂದ್ ಹೆಸರು, ತಸ್ಯ ವಾಚಕಃ ಪ್ರಣವಃ ಓಂ. ಗಿರಾಮಸ್ಮೇಕಮಕ್ಷರಂ ಅಂತ ಭಗವಂತ ಹೇಳ್ತಾನೆ. ಎಲ್ಲಾ ಶಬ್ದಗಳಲ್ಲೂ ಆ ಏಕಾಕ್ಷರ ಶಬ್ದ ಓಂ ಅದು ನಾನು ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ. ನಾವು ಇದು ಇಲ್ಲಿ ತನಕ ಜಪ ಆಯ್ತು. ಈಗ ನಾವು ಧ್ಯಾನ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಹೇಗೆ ಧ್ಯಾನ ಮಾಡೋದು ಅಂದ್ರೆ, ಓಂ ಉಚ್ಚಾರಣ ಮಾಡ್ತಾ ಮಾಡ್ತಾ ದಟ್ ಸೈಲೆನ್ಸ್ ಇನ್ ಬಿಟ್ವೀನ್ ದ ಟೂ ಮೆಂಟಲ್ ರಿಪಿಟೇಷನ್ ಆಫ್ ಓಂ, ಎರಡು ಶಬ್ದದ ಮಧ್ಯದಲ್ಲಿ ಇರೋ ಆ ಸೈಲೆನ್ಸ್, ಅದನ್ನ ಜಸ್ಟ್ ಬ್ರಿಂಗ್ ಟು ಯುವರ್ ಅವೇರ್ನೆಸ್ ನ್ಯಾಚುರಲ್ ಆಗಿ. ಅಂದ್ರೆ ನೀವು ಅದನ್ನ ಕಂಟ್ರೋಲ್ ಮಾಡ್ಬಿಟ್ಟು ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ. In between the two ohms, you try to become aware of that silence in between. ಅದು ನ್ಯಾಚುರಲ್ ಆಗಿ ಬರೋ ಆ ಓಂ ಶಬ್ದದ ಸೌಂಡ್. ಆ ಸೌಂಡ್ ಮಧ್ಯದಲ್ಲಿ ಇರೋ ಆ ಸೈಲೆನ್ಸ್ ಅನ್ನ ಫೋಕಸ್ ಮಾಡ್ತಾ ಮಾಡ್ತಾ ಆ ಓಂ ಶಬ್ದದ್ದು ಎಸೆನ್ಸ್ ಆಲ್ಸೋ ವಿ ರಿಯಲೈಸ್ ದಟ್ ಓಂ is based on that silence, and that silence is nothing but Om. ಎರಡರಲ್ಲೂ that essence of that silence and that essence of Om are the same. So mentally keep chanting and watching that silence, becoming aware of that silence. And then you can gently bring your attention at the center of your heart. ನಿಮ್ಮ ಹೃದಯ ಮಧ್ಯದಲ್ಲಿ ನಿಮ್ಮ ಗಮನವನ್ನು ಇಟ್ಕೊಂಡು try to feel that silence, feel that presence of Om. ನಿಮ್ಮ ಹೃದಯದಲ್ಲೇ ಆ ಶಾಂತಿ, ಆ ಓಂ ಧ್ವನಿ ಎಲ್ಲ ನಿಮ್ಮ it is within us. Using that support of Om, we connect with Paramatma, Atma. ಪ್ರಣವೋದನುಹು ಶಿರೋಹಿ ಆತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಯತೆ ಅಂತ ಉಪನಿಷತ್ ಹೇಳುತ್ತೆ. ಆ ಧನುಷು ಓಂ, ನಮ್ಮ ಆತ್ಮ ಆ ಬಾಣ, ಗುರಿ ಪರಮಾತ್ಮ, ಬ್ರಹ್ಮನ್ ಅಂತ ಹೇಳ್ತೀವಿ ಅಲ್ಲ, ಅದು ಈ ಹೃದಯದಲ್ಲಿ ಇರೋ ಓಂ ಉಚ್ಚಾರಣದಿಂದ ನಾವು ಫೋಕಸ್ ಮಾಡಿ ವಿ ರೀಚ್ ದ ಟಾರ್ಗೆಟ್. So just for last 2 minutes,
Try to feel that presence. Make a deep concentrated effort for the last 2 minutes. Then you can fill your heart with a sense of gratitude, joy, as you keep bringing this awareness. The Om Bhagavantana Esru, Bhagavantana symbol ಆಗಿರೋದಕ್ಕಾಗಿ, as we chant this, we immediately invoking that presence of divine. Okay, now just mentally relax. Object mele Om meditation ella madodu, you can drop it. And if you want to physically also ಸ್ವಲ್ಪ relax ಮಾಡೋದಿದ್ರೆ ಮಾಡ್ಬೋದು, but stay with the closed eyes and feel that presence or joy. Whatever ನಿಮ್ಮ ಧ್ಯಾನ ಮಾಡ್ಬಿಟ್ಟು ನಿಮ್ಗೆ ಅನುಭೂತಿ ಆಗ್ತಾ ಇದೆ, ಅನುಭವ ಈ ಮೂಮೆಂಟ್ ಅಲ್ಲಿ ಇದೆ, ಸ್ವಲ್ಪ ಶಾಂತಿ ಇದ್ರು, ಒಂದ್ ಸ್ವಲ್ಪ ಡಿವೋಷನ್ ಫೀಲಿಂಗ್ ಇದ್ರು, ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಹಾಗೆ ಏನು ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗ. ಜಸ್ಟ್ ಇದ್ರದ್ದು ನಿಮ್ಮ ಧ್ಯಾನದ ಫಲ, fruits of your meditation. You just try to enjoy that. Just a couple of minutes. Completely relax and just be with that feeling. So after this meditation also, avagaga we should connect with this just for a minute or two. Either Om or that silence, whenever possible. ನಾವು ಸ್ಮರಣೆ ಮಾಡೋದು ಇದು. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾವರನ್ ಮಾಮನುಸ್ಮರನ್ ಅಂತ ಭಗವಂತ ಹೇಳ್ತಾರೆ. ಇದನ್ನ ಯಾರು ಇದನ್ನ ಪ್ರಾಕ್ಟೀಸ್ ಮಾಡ್ತಾರೆ, ಆ ಕೊನೆ ಸಮಯದಲ್ಲೂ ಅವರು ಯಫ್ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ ಅಂತ, ಅಂದ್ರೆ ಅವನು ಪರಮ ಪದವನ್ನು ಪ್ರಾಪ್ತ ಮಾಡ್ತಾನೆ ಅಂತ. ಸೊ ನಾವು ಇದನ್ನ ಹೇಳಿ ನಾನು ಕ್ಲೋಸಿಂಗ್ ಅಲ್ಲಿ ಒಂದು ಮಂತ್ರ ಹೇಳ್ತೀನಿ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಆಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ.